ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬರ್ತಿರೋ ಸಂಬಳಕ್ಕೆ ಸರಿಯಾಗಿ ಕಮಿಟ್ಮೆಂಟ್ ಮಾಡಿಕೊಂಡು ಜೀವನ ನಡೆಸ್ತಿದ್ದವರ ಪಾಡು ಈಗ ಏಳತೀರದ್ದಾಗಿದೆ. ಪೆಟ್ರೋಲ್ ಡೀಸೆಲ್ ರೇಟ್ ಮತ್ತೆ ಹೈಕ್ ಆಗಿದ್ದು ಬೈಕು ಕಾರು ಏನು ಓಡಿಸೋದು ಬೇಡ, ಬಸ್ಸಲ್ಲೇ ಹೋಗೋಣ ಅಂತ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಜಸ್ಟ್ 10 ದಿನದಲ್ಲಿ 4 ಬಾರಿ ರೇಟ್ ಹೈಕ್ ಆಗಿದ್ದು ಇದೇ ವಾರದಲ್ಲಿ ಮತ್ತೊಮ್ಮೆ ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ದೇಶವಾಸಿಗಳಿಗೆ ಮತ್ತೆ ಬಿಗ್ ಶಾಕ್. 10 ದಿನದಲ್ಲಿ 4ನೇ ಬಾರಿ ತೈಲ ಬೆಲೆ ಹೈಕ್. ಪಂಚರಾಜ್ಯ ಎಲೆಕ್ಷನ್ ಮುಗಿದಿದ್ದು ಅಚ್ಚೇ ದಿನ ಅನ್ನೋದನ್ನೇ ದೇಶವಾಸಿಗಳು ಮರೆತು ಹೋಗಿದ್ದಾರೆ. ಮನೆ ಮುಂದೆ ನಿಂತಿರೋ ತಮ್ಮ ಸ್ವಂತ ಗಾಡಿಗಳನ್ನ ಮುಟ್ಟಲು ಹಿಂದೆ ಮುಂದೆ ನೋಡುವಂತಹ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ರೇಟ್ ದಿನದಿಂದ ದಿನಕ್ಕೆ ಹೈಕ್ ಆಗುತ್ತಲೇ ಇದೆ. ಜಸ್ಟ್ 10 ದಿನದಲ್ಲಿ 4 ಬಾರಿ ಪೆಟ್ರೋಲ್ ಡೀಸೆಲ್ ರೇಟ್ ಏರಿಕೆಯಾಗಿದ್ದು ಜನ ಕಂಗಾಲಾಗಿದ್ದಾರೆ. ಮಿಡ್ಲ್ ಕ್ಲಾಸ್ ಜೀವನ ಬೇರೆ, ಬರೋ ಸ್ಯಾಲರಿಲಿ EMI, ಸಾಲ, ಫೈನಾನ್ಸ್ ಅದು ಇದು ಅಂತ ಕಟ್ಟಿ ಅಷ್ಟೋ ಇಷ್ಟೋ ಉಳಿಸ್ಕೊಂಡಿರ್ತಾರೆ. ಅಂಥದ್ರಲ್ಲಿ ಹಿಂಗೆ ರೇಟ್ ದಿನದಿಂದ ದಿನಕ್ಕೆ ಹೈಕ್ ಆಗ್ತಿದ್ರೆ ಹೆಂಗ್ ಸ್ವಾಮಿ ನಾವು ಬದುಕೋದು ಅನ್ನೋ ಹಾಗಾಗಿದೆ ಈಗಿನ ಜನರ ಪರಿಸ್ಥಿತಿ. ರೇಟ್ ಹೈಕ್ನಿಂದ ಜನಸಾಮಾನ್ಯರ ಬದುಕೆ ಬರ್ಬಾದಾಗಿದೆ. ಈಗ ತೈಲ ಬೆಲೆ ಮತ್ತೆ ಹೆಚ್ಚಾಗಿದ್ದು ಲೀಟರ್ ಪೆಟ್ರೋಲ್ಗೆ ₹2.52 ಹಾಗೂ ಡೀಸೆಲ್ಗೆ ₹2.55 ಏರಿಕೆಯಾಗಿದೆ. ಇನ್ನು ಎಲ್ಲೆಲ್ಲಿ ಪೆಟ್ರೋಲ್ ಎಷ್ಟು ರೇಟ್ ಇದೆ ಅನ್ನೋದನ್ನ ನೋಡೋದಾದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ಏರಿಕೆ. ಬೆಂಗಳೂರಿನಲ್ಲಿ ₹2.52 ಏರಿಕೆಯಾಗಿದ್ದು ₹110.61 ಆಗಿದೆ. ದೆಹಲಿಯಲ್ಲಿ ₹2.61 ಹೆಚ್ಚಳವಾಗಿದ್ದು ₹102.12 ಆಗಿದೆ. ಕೋಲ್ಕತ್ತಾದಲ್ಲಿ ₹2.83 ಹೆಚ್ಚಳವಾಗಿದ್ದು ₹113.47 ಆಗಿದೆ. ಮುಂಬೈನಲ್ಲಿ ₹2.73 ಹೆಚ್ಚಳವಾಗಿದ್ದು ಪೆಟ್ರೋಲ್ ರೇಟ್ ₹111.18 ಆಗಿದೆ. ಚೆನ್ನೈನಲ್ಲಿ ₹2.44 ಹೆಚ್ಚಳವಾಗಿದ್ದು ಪೆಟ್ರೋಲ್ ರೇಟ್ ₹107.77 ಆಗಿದೆ. ಡೀಸೆಲ್ ದರ ಬೆಂಗಳೂರಿನಲ್ಲಿ ₹2.55 ಹೆಚ್ಚಳವಾಗಿದ್ದು ಡೀಸೆಲ್ ರೇಟ್ ₹98.54 ಆಗಿದೆ. ದೆಹಲಿಯಲ್ಲಿ ₹2.71 ಹೆಚ್ಚಳವಾಗಿದ್ದು ಡೀಸೆಲ್ ರೇಟ್ ₹95.20 ಆಗಿದೆ. ಕೋಲ್ಕತ್ತಾದಲ್ಲಿ ₹2.80 ಹೆಚ್ಚಳವಾಗಿದ್ದು ಡೀಸೆಲ್ ರೇಟ್ $99.82 ಆಗಿದೆ. ಮುಂಬೈನಲ್ಲಿ ₹2.81 ಹೆಚ್ಚಳವಾಗಿದ್ದು ಡೀಸೆಲ್ ರೇಟ್ $97.83 ಆಗಿದೆ. ಚೆನ್ನೈನಲ್ಲಿ ₹2.55 ಹೆಚ್ಚಳವಾಗಿದ್ದು ಡೀಸೆಲ್ ರೇಟ್ $99.55 ಆಗಿದೆ. ಕ್ರೂಡ್ ಆಯಿಲ್ ಕುಸಿದ್ರೂ ಏರಿಕೆ, ಕಂತಿನಲ್ಲಿ ಹಣ ಲೂಟಿನ. ಕೊಳಕು ರಾಜಕೀಯ, ಬಿಜೆಪಿ ವಾದ, ಕಾಂಗ್ರೆಸ್ ಟೀಕೆ. ರೇಟ್ ಹೈಕ್ ಆಗಿ ಜನ ಕಂಗಾಲಾಗಿದ್ರೆ ಆತ ರಾಜಕೀಯ ನಾಯಕರು ಮಾತ್ರ ಜನರ ಕಷ್ಟ ಕೇಳದೆ ಆರೋಪ ಪ್ರತ್ಯಾರೋಪ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರದವರು ಕೇಂದ್ರದ ಮೇಲೆ ಆರೋಪ ಮಾಡಿದ್ರೆ ಬಿಜೆಪಿಯವರು ಕೇಂದ್ರವನ್ನ ಸಮರ್ಥಿಸಿಕೊಂಡು ಕಾಂಗ್ರೆಸ್ ವಿರುದ್ಧವೇ ಕೆಂಡ ಕಾರ್ತಿದ್ದಾರೆ. ರಾಜ್ಯ ಸರ್ಕಾರ ವ್ಯಾಟ್ ಕಡಿಮೆ ಮಾಡಿದ್ರೆ ಮಾತ್ರ ಪೆಟ್ರೋಲ್ ಡೀಸೆಲ್ ರೇಟ್ ಕಡಿಮೆಯಾಗೋದು ಅಂತ ಬಿಜೆಪಿ ಹೇಳಿದ್ರೆ ಕೇಂದ್ರದವರೇ ರೇಟ್ ಹೈಕ್ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ನವರು ಆರೋಪಿಸುತ್ತಿದ್ದಾರೆ. ಅವತ್ತು ಎಷ್ಟಿತ್ತು, ಇವತ್ತು ಎಷ್ಟಾಗಿದೆ ಅಂತ ಹೇಳಿದ್ರು. ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗಿದೆ. ಈಗ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗಿದೆ. ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ ಪೆಟ್ರೋಲ್ ಬೆಲೆ ಹೆಚ್ಚಾಗ್ತಾ ಇದೆ. ನರೇಂದ್ರ ಮೋದಿ ಅವರು ಇವತ್ತು ದೇಶವನ್ನ ಲೂಟಿ ಹೊಡಿತಾ ಇದ್ದಾರೆ, ಸಾಮಾನ್ಯ ಜನರನ್ನ ಲೂಟಿ ಹೊಡಿತಾ ಇದ್ದಾರೆ, ದರೋಡೆ ಮಾಡ್ತಾ ಇದ್ದಾರೆ. ಇವತ್ತು ಇಂಥ ಒಂದು ದೊಡ್ಡ ಹೈಕ್ ಅನ್ನ ನಮ್ಮ ಕ್ರೂಡ್ ಆಯಿಲ್ ಕಡಿಮೆ ಆದ್ರೂ ಕೂಡ ಸರ್ಕಾರ ತಂದಿರುವಂತ ತಾಮ್ಯತ ನಮ್ಮ ಹತ್ರ ಕಲೆಕ್ಟ್ ಮಾಡಿರೋದು ದಿನಕ್ಕೆ 1 ಲಕ್ಷ ಕೋಟಿ ರೂಪಾಯಿ. ಇದರಿಂದ ಟ್ಯಾಕ್ಸ್ ಹೊರಗೆ ಕೂಡ ಅವರು ಖರೀದಿಯನ್ನು ಮಾಡ್ತಾ ಇದ್ದಾರೆ. ಇವರಿಗೆ ನಾಚಿಕೆ ಆಗ್ಬೇಕು. ಸಿದ್ದರಾಮಯ್ಯನಿಗೆ ಜ್ಞಾನ ಇದ್ದಿದ್ರೆ, ನಾನು ಅದೇನೋ ಪಂಡಿತ ಅಂತಾರಲ್ಲ, ಆರ್ಥಿಕ ತಜ್ಞ ಅಂತ, ಜ್ಞಾನ ಇದ್ದಿದ್ರೆ ವ್ಯಾಟ್ ಜಾಸ್ತಿ ಮಾಡಿರೋದು ಸಿದ್ದರಾಮಯ್ಯನ ಸರ್ಕಾರನೇ. ಈ ವ್ಯಾಟ್ ಅನ್ನ ಕಡಿಮೆ ಮಾಡಿದ್ರೆ ಈಗ ಆಟೋಮೆಟಿಕಲ್ಲಿ ಬೇರೆ ರಾಜ್ಯದಲ್ಲಿ ದೆಹಲಿಯಲ್ಲಿ ಎಷ್ಟಿದೆ ಅಷ್ಟಕ್ಕೆ ಬಂದ್ಬಿಡುತ್ತೆ ನ್ಯಾಚುರಲಿ. ವ್ಯಾಟ್ ಕಡಿಮೆ ಮಾಡಿದ್ರೆ, ವ್ಯಾಟ್ ಕಡಿಮೆ ಮಾಡೋದು ಯಾರ ಕೈಯಲ್ಲಿರೋದು? ರಾಜ್ಯ ಸರ್ಕಾರದ ಕೈಯಲ್ಲಿರೋದು. ಅದನ್ನ ಕಡಿಮೆ ಮಾಡದೆ
ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು 4ಕ್ಕೆ ಮುಕ್ತಾಯ ಆಗಲ್ಲ, 5ನೇ ಬಾರಿಯೂ ರೇಟ್ ಹೈಕ್ ಆಗುತ್ತೆ ಅನ್ನೋ ಮುನ್ಸೂಚನೆಯೂ ಸಿಕ್ಕಿದೆ. ಇದರಿಂದ ನೆಕ್ಸ್ಟ್ ಆಟೋ, ಕಾಫಿ, ತಿಂಡಿ, ದಿನಸಿ ಎಲ್ಲ ಬೆಲೆಯೂ ಏರಿಕೆಯಾಗೋದು ಪಕ್ಕಾ ಅಂತ ಹೇಳಲಾಗ್ತಿದೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ನಿತ್ಯ ಪರದಾಡುತ್ತಿದ್ರೆ, ಇನ್ನೊಂದೆಡೆ ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ಬೆಲೆ ಏರಿಕೆ ವಿಚಾರವಾಗಿಯೇ ಕೆಸರೆರಚಾಟ ನಡೆಯುತ್ತಿರೋದು ನಿಜಕ್ಕೂ ವಿಪರ್ಯಾಸವಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.